ದಾವಣಗೆರೆ ದಕ್ಷಿಣದ ರಾಜಕಾರಣ ಇನ್ನೆರಡೇ ವರ್ಷ ಇದೆ ಕಣ್ರಿ. ಇದಕ್ಕೆ ಯಾಕೆ ಬೇಕು ಈ ಥರ ಉತ್ಸಾಹದ ರಾಜಕಾರಣ ಅಂತ ಕೇಳ್ಬೋದು. 400 500 ಇಲ್ಲ 1000 ಕೊಟ್ಟ ಹೋಗಲಿ, ನನ್ನ ಮಗನ ನಾನು ಗೆಲ್ಸೇ ಕರ್ಕೊಂಬರ್ತೀನಿ ಅಂತ ಹೇಳ್ತವ್ರೆ ದೊಡ್ಡವರು. ಇಲ್ಲ ನಾವು ಬಡವ್ರ ಮಗ ಕಣ್ರಿ, ನಾನು ಬೆಳೆದೇ ಬೆಳ್ತೀನಿ ಅಂತ ಹೇಳ್ತವ್ರೆ ಈ BJP-ಯವರು. ಆದರೂ ಕೂಡ ಇದರಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು, ಯಾರು ಬಡವ್ರ ಮಕ್ಕಳು ಯಾರು ಸಾಹುಕಾರ ಮಕ್ಕಳು ಗೊತ್ತಿಲ್ಲ. ಆದರೂ ಕೂಡ ದಾವಣಗೆರೆಯ ದಕ್ಷಿಣದ ರಾಜಕಾರಣ ತುಂಬ ಜಿದ್ದಾಜಿದ್ದಿ ಅಥವಾ ಪೈಪೋಟಿ ಕಣ್ರಿ. ಈ ಜಿದ್ದಾಜಿದ್ದಿಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಗೊತ್ತಿಲ್ಲ. ಆದರೆ ದಾವಣಗೆರೆ ದಕ್ಷಿಣ ಉದ್ಧಾರ ಆಗುತ್ತೋ, ಡೆವಲಪ್ಮೆಂಟ್ ಕಾಣುತ್ತೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಗೆದ್ದವರಂತರೂ ಗೆದ್ದು ಹೋಗ್ತಾರೆ, ಆದರೂ ಕೂಡ ದಕ್ಷಿಣದ ಕಡೆ ಬಂದು ನೋಡೋಲ್ಲ ಅಂತವ್ರೇ ನಮ್ಮ ಜನಪ್ರತಿನಿಧಿಗಳು. ನಿಮಗೂ ಕೂಡ ಸಮಸ್ಯೆ ಇದೆಯಾ ಅಂತ ಬಂದು ಕೇಳಿದ್ರು MP ಮೇಡಮ್ರು. ಆದರೂ ಕೂಡ ಜನ ನೋಡೋಣ ಒಂದ್ಸಲ ಮಾಡೋಣ, ನಮ್ಮ ದನಿ ಇದ್ದಾಗ ಅದನ್ನು ಮಾಡಿದ್ರು ಅಂತ ಹೇಳ್ತಿದ್ರು. ಆದರೆ ದನಿ ಹೋದ್ಮೇಲೆ ನೋಡೋಣ ಒಂದ್ಸಲ BJPಗೂ ಒಂದ್ಸಲ ಕೊಡೋಣ ಅಂತ ಹೇಳ್ತವ್ರ. ನೋಡೋಣ ಏನಾಗುತ್ತೋ ದಕ್ಷಿಣದ ರಾಜಕಾರಣ, ಕಾದು ನೋಡೋಣ.